ವಿಧಾನಸೌಧಕ್ಕೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗ್ತಾ ಇದೆ. ಜನಪ್ರತಿನಿಧಿಗಳಿಗೆ ತಲೆನೋವು ತಂದಿದ್ದಾವೆ ನಾಯಿಗಳು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಮೀಟಿಂಗ್. ನಿನ್ನೆ ಕೂಡ ಯುಟಿ ಖಾದರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ರು. ಎಂಎಲ್ಎಗಳನ್ನ ಒಂದು ಪಕ್ಷನ ಹೊರಗೆ ಹಾಕಬಹುದು, ನಾಯಿಗಳನ್ನು ಹೊರಗೆ ಹಾಕೋಕ್ಕಾಗ್ತಾ ಇಲ್ಲ, ಬಹಳ ಟಾರ್ಚರ್ ಆಗ್ತಿದೆ ನಮಗೆ ಅಂತ. ಕೆಲವರು ಪರ ಇರ್ತಾರೆ, ಕೆಲವರು ವಿರೋಧ ಇರ್ತಾರೆ. ಹಾಗಾಗಿ ವಿಧಾನಸೌಧದಲ್ಲಿ ನಾಯಿಗಳ ಹಾವಳಿ ತಪ್ಪಿಸೋದಕ್ಕೆ ಅಂತ ಈಗ ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಕರೆದಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಈಗಾಗಲೇ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ವಾಕಿಂಗ್ ಮಾಡೋರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂತ ಯುಟಿ ಖಾದರ್ ಅವರು ಹೇಳಿದ್ರು. ಬಟ್ ಇನ್ನೂ ಕೆಲವರು ನಾಯಿಗಳ ಪರವಾಗಿದ್ದಾರೆ, ಅಂದರೆ ಪ್ರಾಣಿದಯ ಸಂಘದವ್ರನ್ನು ಕೂಡ ನಾವು ಈ ಮೀಟಿಂಗಿಗೆ ಕರಿತಾ ಇದ್ದೀವಿ. ಪರ ವಿರೋಧ ಮಿಶ್ರ ಪ್ರತಿಕ್ರಿಯೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ನಿಯಂತ್ರಣ ಮಾಡಬೇಕು, ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಸಭೆ ಕರಿತೀವಿ ಅಂತ ಕೂಡ ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ರು. ಅದರಂತೆ ಇವತ್ತು ಸಭೆ ಕರೆದಿದ್ದಾರೆ. ಇಲ್ಲ, ಈಗ ನೋಡಿ, ಮನುಷ್ಯರಿಗೆ ಎಷ್ಟು ಬದುಕಲಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಯಾವುದೋ ಅಭಿಪ್ರಾಯ ಇದೆ, ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರು ಅದನ್ನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರವಾಗಿ ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸ್ತಾರೆ, ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸು, ಮತ್ತು ಅದಕ್ಕೆಲ್ಲ ಪರ್ಸನಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿ ಇದೆಯಾ, ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGO, ಯಾಕೆಂದರೆ ಪ್ರಾಣಿದಯ ಸಂಘ ಬೇರೆ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಚೆನ್ನಾಗಿ ಅಂತರ್ಗತವನ್ನು ವಹಿಸಿಕೊಟ್ಟು ಅವರು ಅದನ್ನು ಬೆಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಅಡಚಣೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಅವಕಾಶ ಮುಂದಿನ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ, ನಾನು ಮತ್ತು ಸಭಾಪತಿಗಳು ಕೂಡ. ಅದಕ್ಕೀಗ ಬಿಲ್ಡಿಂಗ್ ಅಂತ ಇಲ್ಲ, ಎಲ್ಲಿ ನಿಲ್ಲಬೇಕಂತ ಇಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ ನೇರವಾಗಿ ಒಳಗಡೆ ಬರ್ತದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಾಣಿ ಅಂದರೆ ಪ್ರಾಣಿಗಿಂತ ನಾಯಿಗಳೇನಿದೆ ಇದು ವಿಧಾನಸೌಧ ಒಳಗಡೆ ಇರುವಂಥದ್ರ ಬಗ್ಗೆ ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಮತ್ತು ಅದನ್ನು ಹೇಗೆ ನಾಯಿಗಳಿಗೂ ಕೂಡ ತೊಂದರೆ ಆಗಬಾರ್ದು, ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಹೇಗೆ ತೀರ್ಮಾನ ತಗೊಳ್ಬೇಕು ಅಂತ ಒಂದು ಚರ್ಚೆ ಮಾಡೋದು. ಅದು ಬಹುಶಃ ಅವರೇ ಹೇಳಿರ್ತಾರೆ ನಿಮಗೆ. ಏನು ಯಾರಿಗೇನು ಸಮಸ್ಯೆ ಮಾಡಿಲ್ಲ ಸರ್, ಇಲ್ಲಿ ಕಂಪ್ಲೇಂಟ್ ಇಲ್ಲ, ಅವ್ರ ಗಮನದಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಚೇರ್ಮನ್ ಮತ್ತು ಸ್ಪೀಕರು ಅನೇಕ ಜನ ಹೋಗಿ ಹೇಳಿರ್ಬೋದು. ಇಲ್ಲಿ ಸುಮಾರು ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡೋಕ್ಕೆ ಬರ್ತಾರೆ, ಸಾಯಂಕಾಲಕ್ಕೆ ಬರ್ತಾರೆ. ಅವ್ರದ್ದು ಕೆಲವು ಮತ್ತೆ ಏನಾಗ್ತದೆ, ಈ ನಾಯಿಗಳೆಲ್ಲ ವಿಧಾನಸೌಧ ಒಳಗಡೆ ಓಡಾಡ್ತಾ ಇರ್ತದೆ. ಇಲ್ಲಿ ಯಾವುದೇ ರೀತಿ ನಿಯಂತ್ರಣ ಇರೋದಿಲ್ಲ. ಸಾಯಂಕಾಲ ಹೊತ್ತು ರಾತ್ರಿ ಹೊತ್ತೆಲ್ಲ ಇದೆಲ್ಲ ಇಲ್ಲಿ ಒಳಗೆ ಪ್ರವೇಶ ಮಾಡ್ತದೆ ಅಂತ. ಸೊ ಅದನ್ನು ಅವರ ನಾಯಿನ ಹಿತದೃಷ್ಟಿನೂ ಕೂಡ ಇಟ್ಕೊಂಡು ಹೇಗೆ ಅದನ್ನು ಒಂದು ನಿಯಂತ್ರಣ ಮಾಡ್ಬೋದು ಅಂತ ಒಂದು ಮೀಟಿಂಗ್ ಮಾಡಿ ಆರೋಗ್ಯ ಇಲಾಖೆ ನಿಮಗೆ ಸಲಹೆಗಳು ಕೊಟ್ಟಿದೆ ಸರ್. ಸಲಹೆಗಳು ನಮ್ಮದೇನಿಲ್ಲ. ನಮ್ಮದೇನಂತ ಹೇಳಿದ್ರೆ ಈ ಆ್ಯಂಟಿ ರೇಬೀಸ್ದು ಇದೆಲ್ಲ ಸ್ವಲ್ಪ ಮತ್ತು ವ್ಯಾಕ್ಸಿನೇಷನ್ ಅದೆಲ್ಲ ಏನು ಸ್ವಲ್ಪ ಇರ್ತದೆ, ಅದ್ರ ಬಗ್ಗೆ ನಾವು ಹೇಳಿದ್ವಿ. ಮಿಕ್ಕಿದ್ದು BBMP ಅವರು ಪೊಲೀಸ್ ಇಲಾಖೆಯವರು ಕ್ರಮ ತಗೊಳ್ತಾರೆ. ಅಂದರೆ ಸರ್, ಈಗ ವಿಧಾನಸೌಧ ಅದಕ್ಕೆ ಶೆಲ್ಟರ್ ಮಾಡಬೇಕು ಅಂತ ಪ್ಲಾನಿಂಗ್ ಆಗ್ತದೆ. ಅದು ಅವರು ಒಂದು ತೀರ್ಮಾನಕ್ಕೆ ಬಂದು ಅದು ಯಾವ ಥರ ಒಂದು ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಮಾಡಬೇಕಾಗ್ತದೆ. ಯಾಕಂದರೆ ನಾಯಿಗಳನ್ನ ನಾವು ಎಲ್ಲೂ ಸ್ಥಳಾಂತರ ಮಾಡಿದ್ದಿಲ್ಲ, ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ಚರ್ಚೆ ಮಾಡಿದ್ದೆ. ಕಾನೂನಲ್ಲಿ ಅವ್ರನ್ನ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೌದು, ಇಲ್ಲ, ಅವಕಾಶ ಇಲ್ಲ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಪ್ರಾಣಿ ಅಂದರೆ ಪ್ರಾಣಿಗಿಂತ